ನಮಸ್ತೆ. ನಮಸ್ತೆ ಸರ್. ನಾನು ಇದು ಪ್ರೋಗ್ರಾಮ್ ಯಾವಾಗಲೂ ನೋಡ್ತಾ ಇದ್ದೀನಿ. ಇದು ಪಾಪ ಅದು ಡಿ.ಕೆ. ಶಿವಕುಮಾರ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಅಲ್ಲಿ ಎಷ್ಟು ಮಿನಿಸ್ಟರ್ ಇದ್ದಾರೆ, ಅದರೆಲ್ಲ ಫಸ್ಟ್ ಕ್ಲಾಸ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್. ಅಷ್ಟು ಅದು ವಿಂಡ್ ಇರುವಾಗ, ಅದು ಮಳೆ ಇರುವಾಗ ಆ ಜಾಗದೆಲ್ಲ ಹೋಗಿ ತುಂಬಾ ತುಂಬಾ ಒಳ್ಳೆ ಮನುಷ್ಯ. ಅವ್ರಿಗೆ ಪಾಪ CM ಸ್ಥಾನ ಕೊಡ್ಬೇಕು ಸರ್, ನಮ್ದು ಆಸೆ ಅದೇ. ಆಮೇಲೆ ಇದು ಕಾಂಗ್ರೆಸ್ ಇದು ಗ್ಯಾರಂಟಿ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ಜನರಿಗೆ ಸಿಕ್ಕುತ್ತೆ ಸರ್. ಅದು ಇಬ್ರು ಈ ತರ ಫಾಲ್ಸ್ ಹೇಳ್ತಾ ಇದ್ದಾರೆ ಸರ್. ಎಷ್ಟು ಜನ ತುಂಬಾ ಸಂತೋಷವಾಗಿದ್ದಾರೆ ಸರ್. ಇದು ರೇಷನ್ ನಲ್ಲಿ ಫ್ರೀ ಕೊಡ್ತಾರೆ. ಆಮೇಲೆ ಇದು ಕರೆಂಟ್, ನಾವು ಸಹ ಕರೆಂಟ್ ಇದು ಮಾಡ್ತೀವಿ, ಕಮ್ಮಿ ಆಗಿದೆ ನಮ್ಗೆ ಯೂನಿಟ್. ಆಮೇಲೆ ಅದು 2000 ರೂಪೀಸ್ ಕೊಡ್ತಾರೆ. 2-3 ತಿಂಗಳು ಬಂದಿಲ್ಲ ಅಷ್ಟೇ. ಆದ್ರೆ ಪಾಪ ಅವ್ರು ನಮ್ದು ಫ್ಯಾಮಿಲಿ ಎಲ್ಲ ನಮ್ದು ಆಸೆ ಪಡೋದು ಡಿ.ಕೆ. ಶಿವಕುಮಾರ್ CM ಆಗ್ಬೇಕು ಸರ್. ಅವರು ಇನ್ನೂ ಒಂಚೂರು ಖುಷಿ ವಿಚಾರ ಹೇಳ್ತೀನಿ ಕೇಳಿ ನಿರ್ಮಲಾ ಮೇಡಮ್. ನಿಮ್ಗೆ ಇನ್ನೂ ಸ್ವಲ್ಪ ಖುಷಿ ಆಗುವಂತ ವಿಚಾರ ಹೇಳ್ತೀನಿ ಕೇಳಿ. ಈ ಯೋಜನೆಗಳಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಸತ್ತವರು ಖುಷಿಯಾಗಿದ್ದಾರೆ, ಗೊತ್ತಿದೆ ನಿಮ್ಗೆ? ಪ್ರತಿ ಜಿಲ್ಲೆಯಲ್ಲಿ ಸತ್ತವರ ಖಾತೆಗೆ ಕೂಡ 2,000 ರೂಪಾಯಿ ಹೋಗ್ತಾ ಇದೆ. ಸತ್ತವ್ರ ಖಾತೆಗೆ 2,000 ರೂಪಾಯಿ ಹೋಗ್ತಾ ಇದೆ. ಹೇಳಿ ಸರ್. ಸತ್ತವ್ರ ಖಾತೆಗೆ 2,000 ರೂಪಾಯಿ ಹೋಗ್ತಾ ಇದೆ ಮೇಡಮ್. ನಮ್ಮ ಫ್ಯಾಮಿಲಿನಲ್ಲಿ ಇಲ್ಲಿಯೇ ಎಲ್ಲ ಇಲ್ಲಿಯೇ ಬೆಳಿತು, ಇಲ್ಲಿಯೇ ಇದೆ. ನಾವು ಅವಾಗಂತ ನೋಡ್ತಾ ಇದೀವಿ. ಅಷ್ಟು ಇದಕ್ಕಾಗ ಕಷ್ಟ ಪಡ್ತಾ ಇದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಕಷ್ಟ ಅಂದ್ರೆ ಅಷ್ಟು ಕಷ್ಟ. ನಮ್ಗೆಲ್ಲ ಒಂದು ಟೈಮ್ ಅವ್ರಿಗೆ ಇದು ಕೇಸು ಇದು ಬರುವಾಗ ಟಿವಿನಲ್ಲಿ ನೋಡುವಾಗ ಕಣ್ಣಲ್ಲಿ ನೀರ್ ಬರುತ್ತೆ. ಹೈಕಮಾಂಡ್ ಅವ್ರಿಗೆ ಗೊತ್ತಾಗ್ತಾ ಇಲ್ವಲ್ಲ ಮೇಡಮ್ ಡಿ.ಕೆ. ಶಿ ಅವ್ರ ಪರಿಸ್ಥಿತಿ? ಹೈಕಮಾಂಡ್ ಅವ್ರಿಗೆ ಕೇಳಿಸ್ತಾ ಇಲ್ವಲ್ಲ ನಿಮ್ ಮಾತುಗಳೆಲ್ಲ? ಏನ್ ಮಾಡೋದು? ಹೈಕಮಾಂಡ್ಗೆ ಒಂದು ಕೇಳಿಸ್ತಾ ಇಲ್ಲ. ಅದರ ಜೊತೆಗೆ ಇವಾಗ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದು ಅವಕಾಶ ಕೊಡೋಣ ಅಂತ ಕೂಡ ಅವ್ರ ಮನ್ಸಿಗೂ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು, ಅವ್ರ ಮನ್ಸು ಮಾಡಿದ್ರು ಕೂಡ ಜೊತೆಯಲ್ಲಿ ಇರ್ತಕ್ಕಂಥವ್ರು ಬಿಡ್ತಾ ಇಲ್ಲ. ಯಾಕೆ ಬಿಟ್ಕೊಡ್ತೀರಾ ನೀವು ಜಾಗದ? ಈಗ ಕುರ್ಚಿ ಕಿತ್ತಾಟದಲ್ಲಿ ಈಗ ಯಾರು ಬಡವಾಗಿದ್ದು? ನಮ್ಮ ರಾಜ್ಯ, ನಮ್ಮ ರಾಜ್ಯದ ಜನರು, ನಮ್ಮ ರೈತರು, ದನ ಕರುಗಳು, ಕುರಿಗಳು ತುಂಬಾ ಕಷ್ಟಪಡ್ತಾರೆ ಸರ್. ಅವ್ರ ಒಂದಿನೇ ನಾವು ಎಲ್ಲ ಇದ್ದಾರೆ ಮಿನಿಸ್ಟರ್ಸ್, ಇವರು ಸ್ಪೆಷಲಿ ತುಂಬಾ ನಿಜವಾಗಿ ಕಷ್ಟಪಡ್ತಾ ಇದ್ದಾರೆ ಸರ್. ಅವ್ರು ಯಾರೋ ನಾವು ಯಾರೋ, ಬಟ್ ಆಕ್ಟಿವಿಟೀಸ್ ನಲ್ಲಿ ಅದು ಏನು ಇರ್ಲಿ, ಫಸ್ಟ್ ಅವರೇ ಸರ್ ಕಷ್ಟಪಡ್ತಾ ಇದ್ದಾರೆ. ಅವ್ರು ಸಮ್ಟೈಮ್ಸ್ ಅವ್ರದ್ದು ಏನಾದ್ರು ನೋಡಿ ನಮ್ ಕಣ್ಣಲ್ಲಿ ಬರುತ್ತೆ ಸರ್. ಅದಕ್ಕೋಸ್ಕರ ನಾನು ಇವಾಗ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ ಸರ್. ಓಕೆ ನಿಮ್ಮ ಪ್ರಕಾರವಾಗಿ ಅವ್ರಿಗೆ ತಿಳಿಸಿ ಸರ್, ನಾವು ಈ ತರ ಪಬ್ಲಿಕ್ ಈ ತರ ಹೇಳ್ತಾರೆ ನಿಮ್ಗೆ ಅಂತ. ಅಟ್ಲೀಸ್ಟ್ ನೀವು ನಿಮ್ ಮುಖಾಂತರ ಅವ್ರಿಗೆ ಒಂದು ಮನಸ್ಸು ಸಮಾಧಾನ ಆಗ್ಲಿ ಸರ್ ಪಾಪ. ಖಂಡಿತ. ಓಕೆ ಸರ್. ನಿಮ್ಮ ಕಾರ್ಯಕರ್ತರ ಆಶಯಗಳೇನಿವೆ ಅದೇ ರೀತಿಯಲ್ಲಾಗ್ಲಿ, ಒಳ್ಳೇದಾಗ್ಲಿ ಎಲ್ಲರಿಗೂ ಅಷ್ಟೇ. ಥ್ಯಾಂಕ್ ಯು ನಿರ್ಮಲಾ ಅವರೇ. ನಿರ್ಮಲಾ